ತಮಿಳುನಾಡಲ್ಲಿ ಇಂದಿನಿಂದ ವಿಜಯ್ ಸರ್ಕಾರ್ ಶುರುವಾಗಿದೆ. 22ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಪಟ್ಟಕ್ಕೇರಿದ್ದಾರೆ. ಮೊದಲ ದಿನವೇ ತಮಿಳು ಜನರಿಗೆ ವಿಜಯ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. நம்பிக்கையும் மாறா பற்றும் கொண்டிருப்பேன் என்றும் பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ವಿಜಯ್ ದಳಪತಿ ತಮಿಳುನಾಡಿನ ನೂತನ ಸಾರಥಿ, ದ್ರಾವಿಡರ ನಾಡಲ್ಲಿ ಉದಯವಾದ ಹೊಸ ಜನನಾಯಕ, ಘಟಾನುಘಟಿಗಳಿಗೆ ಮಣ್ಣು ಮುಕ್ಕಿಸಿ ಸಿಎಂ ಗಾದಿಗೇರಿದ ಮಹಾಮಾಂತ್ರಿಕ. ಇಷ್ಟು ದಿನ ನಟ ದಳಪತಿ ಅಂತಿದ್ದವರು ಈಗ ಸಿಎಂ ದಳಪತಿ ಅಂತ ಘೋಷವಾಕ್ಯ ಮೊಳಗಿಸುತ್ತಿದ್ದಾರೆ. ತೆರೆ ಮೇಲಿನ ಆಟ ನಿಲ್ಲಿಸಿರೋ ದಳಪತಿ ವಿಜಯ್ ರಾಜಕೀಯ ರಂಗಕ್ಕೆ ಬಲಗಾಲಿಟ್ಟು ರಂಗಪ್ರವೇಶ ಮಾಡಿದ್ದಾರೆ. ಚುನಾವಣಾ ಅಖಾಡಕ್ಕೆ ಧುಮುಕಿದ ಮೊದಲ ಪ್ರಯತ್ನದಲ್ಲೇ ಸಿಎಂ ಪಟ್ಟ ಗೆಟ್ಟಿಸಿಕೊಂಡ ಮಹಾ ಚತುರನಾಗಿ ಮೆರೆದಾಡುತ್ತಿದ್ದಾರೆ. ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ವಿಜಯ್ಗೆ ಪಟ್ಟಾಭಿಷೇಕವಾಗಿದ್ದು, ಇಂದಿನಿಂದ ದಳಪತಿಯ ದರ್ಬಾರ್ ಶುರುವಾಗಿದೆ. ತಮಿಳುನಾಡಲ್ಲಿ ಇನ್ಮುಂದೆ ದಳಪತಿಯದ್ದೇ ದರ್ಬಾರ್. ಸೂಟು ಬೂಟ್ ತೊಟ್ಟು ವಿಜಯ್ ಫುಲ್ ಮಿಂಚಿಂಗ್. ತಮಿಳುನಾಡಲ್ಲಿ ದಳಪತಿ ಕಚೇರಿ ಶುರುವಾಗಿದೆ. ಫಲಿತಾಂಶ ಹೊರಬಿದ್ದು 6 ದಿನವಾದರೂ ನಿನ್ನೆವರೆಗೂ ಬೃಹನ್ನಾಟಕ ನಿಂತಿರಲಿಲ್ಲ. ಒಮ್ಮೆ ಬೆಂಬಲ ಕೊಡ್ತೀವಿ ಅಂದವರು ಮತ್ತೊಮ್ಮೆ ಹಿಂದೇಟು ಹಾಕ್ತಿದ್ದರು. ಇದರ ಮಧ್ಯೆ ಲೋಕಭವನದಲ್ಲೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿತ್ತು. ಹೀಗಾಗಿ ವಿಜಯ್ ಪಾರ್ಪತ್ಯಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆದರೆ ಅದೆಷ್ಟೇ ಅಡೆತಡೆಗಳು ಬಂದರೂ ಎಲ್ಲವನ್ನ ಮೆಟ್ಟಿ ನಿಂತ ವಿಜಯ್ ಕೊನೆಗೂ ಪಟ್ಟಕ್ಕೇರಿದ್ದಾರೆ. ಲಕ್ಷಾಂತರ ಜನರ ಮುಂದೆ ವಿಜಯ್ ಪಟ್ಟಾಭಿಷೇಕವಾಗಿದೆ. ತಮಿಳುನಾಡಿನ 22ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಮಿಳುನಾಡಲ್ಲಿ ಇವತ್ತಿನಿಂದ ದಳಪತಿ ಪರ್ವ ಶುರುವಾಗಿದೆ. ನೆಹರು ಮೈದಾನದಲ್ಲಿ ಕಿಕ್ಕಿರಿದು ಸೇರಿದ್ದ ಜನರ ಮಧ್ಯೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದ್ದು, ಸೂಟು ಬೂಟು ತೊಟ್ಟು ಬಂದಿದ್ದ ವಿಜಯ್ ಫುಲ್ ಲಕಲಕ ಅಂತಿದ್ರು. ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್ ಜನರ ಸೇವೆಯೇ ನನ್ನ ಗುರಿ ಅಂತ ಅಬ್ಬರಿಸಿ ಬೊಬ್ಬಿರಿದ್ರು. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலைநிறுத்துவேன் என்றும் தமிழ்நாட்டு அரசின் முதலமைச்சராக ವಿಜಯ್ ಪದಗ್ರಹಣಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಆಗಮಿಸಿದ್ರು. ವಿಜಯ್ ಪಕ್ಕದಲ್ಲೇ ನಿಂತ ರಾಹುಲ್ ಗಾಂಧಿ ದಳಪತಿ ಸರ್ಕಾರಕ್ಕೆ ಶುಭ ಹಾರೈಸಿದ್ರು. ಸಿಎಂ ಆದ ಜೋಶ್ನಲ್ಲಿದ್ದ ವಿಜಯ್ ಸ್ಟೇಜ್ ಮೇಲೆಯೇ ಜನರತ್ತ ತಿರುಗಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ರು. ಕೊನೆಗೆ ಎಲ್ಲ ನಾಯಕರು ಒಟ್ಟಾಗಿ ಸೇರಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. ವಿಜಯ್ ಜೊತೆಗೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆನಂದ್, ಆಧವ್ ಅರ್ಜುನ, ಡಾಕ್ಟರ್ ಕೆಜಿ ಅರುಣ್ ರಾಜ್, ಕೆಎ ಸೆಂಗುಟ್ಟಿಯನ್, ಪಿ ವೆಂಕಟರಮಣನ್, ಆರ್ ನಿರ್ಮಲ್ ಕುಮಾರ್, ರಾಜ್ ಮೋಹನ್, ಡಾಕ್ಟರ್ ಟಿಕೆ ಪ್ರಭು ಹಾಗೂ ಸೆಲ್ವಿಎಸ್ ಕೀರ್ತನಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ ಪದಗ್ರಹಣ ಆಗ್ತಿದ್ದಂತೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ದಶದಿಕ್ಕಲ್ಲೂ ವಿಜಯ್ ವಿಜಯ್ ಅನ್ನೋ ಕೂಗು ಕೇಳುತ್ತಿತ್ತು. ವಿಜಯ್ ಪಟ್ಟಾಭಿಷೇಕದಲ್ಲಿ ತ್ರಿಷಾ ಮಿಂಚಿಂಗ್. ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ದಳಪತಿ ಗೆಳತಿ ನಟಿ ತ್ರಿಷಾ ಫುಲ್ ಮಿಂಚುತ್ತಿದ್ರು. ಎಲ್ಲರ ಕಣ್ಣುಗಳು ಕೂಡ ತ್ರಿಷಾರತ್ತವೇ ಹೋಗಿ ಬರ್ತಿದ್ದವು. ಯಾಕಂದ್ರೆ ಎಲ್ಲರ ಆಕರ್ಷಣೆಯಾಗಿದ್ದೇ ತ್ರಿಷಾ. ಹಸಿರು ಬಣ್ಣದ ಸೀರೆಯಲ್ಲಿ ಬಂದಿದ್ದ ತ್ರಿಷಾ ವಿಜಯ್ ಪ್ರಮಾಣ ವಚನ ಸ್ವೀಕಾರವನ್ನ ಕಣ್ತುಂಬಿಕೊಂಡ್ರು. ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ವಿಜಯ್ ಸೀದಾ ಹೋಗಿದ್ದೇ ಸಿಎಂ ಕಚೇರಿಗೆ. ಈ ವೇಳೆ ಸಿಎಂ ವಿಜಯ್ಗೆ ಸಿಬ್ಬಂದಿ ಹಾಗೂ ಪೊಲೀಸರು ಸರ್ಕಾರಿ ಗೌರವ ಸಲ್ಲಿಸಿದ್ರು. ಬಳಿಕ ಸಿಎಂ ಕುರ್ಚಿಯನ್ನ ಅಲಂಕರಿಸಿದ ವಿಜಯ್ ಪಟ್ಟಕ್ಕೇರಿದ ಮೊದಲ ದಿನವೇ ತಾವು ಕೊಟ್ಟ ಮೊದಲ ಭರವಸೆ ಈಡೇರಿಸಿದ್ದಾರೆ. 200 ಯೂನಿಟ್ ಫ್ರೀ ವಿದ್ಯುತ್ ಭರವಸೆಗೆ ಸಹಿ ಹಾಕಿದ್ದಾರೆ. ಇನ್ನು ನೂತನ ಸಿಎಂ ವಿಜಯ್ಗೆ ಮಾಜಿ ಸಿಎಂ ಸ್ಟಾಲಿನ್ ಶುಭ ಹಾರೈಸೋದರ ಜೊತೆಗೆ ಕಿಚಾಯಿಸಿದ್ದಾರೆ.
ಗ್ಯಾರಂಟಿ ಘೋಷಿಸಿದ ಯೋಜನೆಗೆ ಅಂಕಿತ ಹಾಕಿದ್ದನ್ನ ನಾನು ಸ್ವಾಗತಿಸ್ತೇನೆ. ಆದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಲು ಆರಂಭಿಸಬೇಡಿ ಅಂತ ಕಾಲೆಳೆದಿದ್ದಾರೆ. ದಳಪತಿಗೆ ಶುಭ ಕೋರಿದ ಮೋದಿ, ಸಿಎಂ ವಿಜಯ್ಗೆ ಶುಭಾಶಯಗಳ ಸುರಿಮಳೆಯಾಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಶುಭ ಹಾರೈಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ತಮಿಳುನಾಡು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ವಿಜಯ್ಗೆ ಅಭಿನಂದನೆಗಳು. ತಮಿಳುನಾಡಿನ ಜನತೆಯೊಂದಿಗೆ ಕೇಂದ್ರ ಸರ್ಕಾರ ಸದಾ ಇರಲಿದೆ ಅಂತ ಶುಭ ಹಾರೈಸಿದ್ದಾರೆ. ಇನ್ನು ಒಡಿಶಾದಲ್ಲಿ ಖ್ಯಾತ ಮರಳು ಶಿಲ್ಪ ಕಲಾವಿದ ಸುದರ್ಶನ್ ಪಟ್ನಾಯಕ್ ಕೂಡ ವಿಜಯ್ಗೆ ಸ್ಪೆಷಲ್ ವಿಶ್ ಮಾಡಿದ್ದಾರೆ. ಪುರಿ ಕಡಲ ತೀರದಲ್ಲಿ ಮರಳು ಶಿಲ್ಪ ರಚಿಸಿ ವಿಜಯ್ಗೆ ವಿಶ್ ಮಾಡಿದ್ದಾರೆ. ಪಟ್ಟಕ್ಕೇರಿದ ವಿಜಯ್, 3 ದಿನ ಡೆಡ್ಲೈನ್. ಸಿಎಂ ಪಟ್ಟಕ್ಕೇರಿರೋ ವಿಜಯ್ಗೆ 3 ದಿನಗಳ ಅಗ್ನಿ ಪರೀಕ್ಷೆ ಎದುರಾಗಿದೆ. ಜಸ್ಟ್ 3 ದಿನದೊಳಗೆ ಫ್ಲೋರ್ ಟೆಸ್ಟ್ ನಡೆಸಬೇಕು. ಈ ವೇಳೆ ಸಂಖ್ಯಾಬಲ ತೋರಿಸಲು ಡೆಡ್ಲೈನ್ ನೀಡಲಾಗಿದೆ. ಸದ್ಯ ವಿಜಯ್ ಸರ್ಕಾರದ ಬಳಿ 120 ಶಾಸಕರಿರೋ ವಿಶ್ವಾಸದಲ್ಲಿದ್ದಾರೆ. ಫ್ಲೋರ್ ಟೆಸ್ಟ್ ವೇಳೆ ಈ ಎಲ್ಲ ಶಾಸಕರು ವಿಜಯ್ ಬೆನ್ನಿಗೆ ನಿಲ್ಲಬೇಕಿದೆ. ಒಂದು ವೇಳೆ 120 ಶಾಸಕರಲ್ಲದಿದ್ರೂ ಕನಿಷ್ಠ 117 ಶಾಸಕರಾದರೂ ಬಹುಮತ ನೀಡಬೇಕಿದೆ. ಹೀಗಾಗಿ ಇಂದಿನಿಂದಲೇ ವಿಜಯ್ಗೆ ಅಸಲಿ ಅಗ್ನಿ ಪರೀಕ್ಷೆ ಶುರುವಾಗಿದೆ. ದಳಪತಿ ಹೆಗಲೇರಿವೆ ಸಾಲು ಸಾಲು ಸವಾಲು. ತಮಿಳುನಾಡಿನ ಚುಕ್ಕಾಣಿ ಹಿಡಿದಿರೋ ವಿಜಯ್ಗೆ ಸವಾಲುಗಳ ಸರಮಾಲೆಯೇ ಹೆಗಲೇರಿ ನಿಂತಿವೆ. ಕೊಟ್ಟ ಭರವಸೆಗಳನ್ನ ಈಡೇರಿಸೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮೈತ್ರಿ ಸರ್ಕಾರದ ನಿರ್ವಹಣೆಯೇ ವಿಜಯ್ಗೆ ದೊಡ್ಡ ತಲೆಬಿಸಿಯಾಗಲಿದೆ. ಯಾಕಂದ್ರೆ ಶಾಸಕರು ಸಚಿವರೊಂದಿಗೆ ಸಮನ್ವಯತೆ ಕಾಪಾಡಿಕೊಳ್ಳಬೇಕು. ಜೊತೆಗೆ ಮೌಲ್ಯ ಸಿದ್ಧಾಂತಗಳಲ್ಲಿ ರಾಜಿ ಮಾಡಿಕೊಳ್ಳೋದು ಅನಿವಾರ್ಯವಾಗಲಿದೆ. ಹಾಗೆಯೇ ಗ್ಯಾರಂಟಿಗಳಿಗೆ ಹಣಕಾಸಿನ ಹೊರೆ, ಜೊತೆಗೆ ಭರವಸೆಗಳನ್ನ ಈಡೇರಿಸಲೇಬೇಕಾದ ಒತ್ತಡ ಎದುರಾಗಲಿದೆ. ಹಾಗೆಯೇ ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆಯೂ ಮುಖ್ಯವಾಗಲಿದ್ದು, ಭರವಸೆಗಳ ಈಡೇರಿಕೆಯೇ ದೊಡ್ಡ ಸವಾಲಾಗಲಿದೆ. ಒಟ್ನಲ್ಲಿ 16 ಸವಾಲುಗಳ ಮಧ್ಯೆ ವಿಜಯ್ ಪಟ್ಟಾಭಿಷೇಕವಾಗಿದೆ. 3 ದಿನದಲ್ಲಿ ಬಹುಮತ ಸಾಬೀತುಪಡಿಸಬೇಕು. ಆಮೇಲೆ ಗ್ಯಾರಂಟಿಗಳ ಭರವಸೆ ಜೊತೆಗೆ ಆಡಳಿತದ ಚುಕ್ಕಾಣಿ ಹೇಗೆ ಸಾಗುತ್ತೆ ಅನ್ನೋದೇ ಎಲ್ಲರ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. 5 ತಿಂಗಳ ಹಿಂದೆ ಓರ್ವನ ರಕ್ತ ಹೀರಿದ್ದ ಚಿರತೆ ಮತ್ತೊಬ್ಬನ ಜೀವ ತೆಗೆದಿದೆ. ಪಾದಯಾತ್ರೆಗೆ ಹೊರಟಿದ್ದ ಬಾಲಕನನ್ನ ಕೊಂದು ಹಾಕಿದೆ. ಮಗು ನಾವು 4-5 ಜನ ಮುಂದೆನೆ ಹೋಯ್ತಾ ಇದೀವಿ, ಅದು ಎಗ್ರು ಬಿಟ್ಟು ಮಗುನ ಎತ್ಕೊಂಡೆ ಹೊಂಟೋಯ್ತು. ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರುವಂಥದ್ದು. ಚಿರತೆ ಐತೆ ಇಲ್ಲಿ ಹೋಗ್ಬೇಡಿ ಅಂತ ನಮ್ಮ ಮಗ ಹೋಯ್ತು, ಯಾರಿಗೆ ಹೇಳಿ. ಆಗ ತಾನೇ ಸೂರ್ಯೋದಯವಾಗಿತ್ತು. ಹೀಗಾಗಿ ಮಾದಪ್ಪನ ಬೆಟ್ಟದಲ್ಲಿ ಮಲಗಿದ್ದವರು ನಾಗಮಲೆಗೆ ಹೋಗೋ ತವಕದಲ್ಲಿದ್ರು. ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಕಾಡಿನ ಮಧ್ಯೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಬಿಸಿಲು ನೆತ್ತಿ ಸುಡೋದಕ್ಕೆ ಮೊದಲೇ ಭಗವಂತನ ಸನ್ನಿಧಿ ಸೇರ್ಕೊಳ್ಳೋಣ ಅಂತ ಬೇಗ ಬೇಗ ಹೆಜ್ಜೆ ಹಾಕ್ತಿದ್ರು. ಆದರೆ ಅಷ್ಟೊತ್ತಿಗಾಗಲೇ ವಿಧಿ ಬೇರೆಯದ್ದೇ ಹೊಂಚು ಹಾಕಿ ಕೂತಿತ್ತು. ಒಮ್ಮೆಲೆ ಯಮರೂಪಿಯಾಗಿ ಎಗರಿದ ಚಿರತೆ 10 ವರ್ಷದ ಬಾಲಕನ ಜೀವವನ್ನೇ ತೆಗೆದಿದೆ. ದಟ್ಟಾರಣ್ಯದೊಳಗೆ ಎಳ್ಕೊಂಡು ಹೋಗಿ ರಕ್ತ ದೋಕುಳಿ ಹರಿಸಿದೆ. ಮಾದಪ್ಪನ ಬೆಟ್ಟದಲ್ಲಿ ಚಿರತೆ ಅಟ್ಟಹಾಸ. ಕತ್ತು ಸೀಳಿದ ಚಿರತೆ ನರಳಿ ನರಳಿ ಜೀವ ಬಿಟ್ಟ ಬಾಲಕ. ಈತನೇ ನೋಡಿ ದುರಂತ ಅಂತ್ಯ ಕಂಡ ದುರಂತ ಬಾಲಕ. ಹೆಸರು ಹರ್ಷಿತ್ ಅಂತ. ಬೆಂಗಳೂರಿನ ಲಗ್ಗೆರೆ ನಿವಾಸಿ. ಒಂದೇ ಕುಟುಂಬದ 10ಕ್ಕೂ ಹೆಚ್ಚು ಮಂದಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು. ನಿನ್ನೆ ರಾತ್ರಿ ಮಾದಪ್ಪನ ದರ್ಶನ ಮಾಡಿದವರು ಅಲ್ಲೇ ವಾಸ್ತವ್ಯ ಹೂಡಿದ್ರು. ಬೆಳಗಾಗ್ತಿದ್ದಂತೆ ನಾಗಮಲೆಗೆ ಪಾದಯಾತ್ರೆ ಹೋಗೋ ಪ್ಲಾನ್ ಮಾಡಿದ್ರು. ಮಾದಪ್ಪನ ಸನ್ನಿಧಿಯಿಂದ ನಾಗಮಲೆಗೆ 15 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅದು ಕೂಡ ದಟ್ಟಾರಣ್ಯದ ಮಧ್ಯೆ. ಸರಿಯಾಗಿ ರಸ್ತೆ ವ್ಯವಸ್ಥೆ ಬೇರೆ ಇಲ್ಲ. ಹೀಗಾಗಿ ಬೆಳಗ್ಗೆಯೇ ಪಾದಯಾತ್ರೆ ಶುರು ಮಾಡಿದ್ದಾರೆ. ಬೆಟ್ಟ ಹತ್ತಿ ಇಳಿದವರು ಇಂಡಿಗನತ್ತ ಬಳಿ ಬರ್ತಿದ್ದಂತೆ ಚಿರತೆಯೊಂದು ಹೊಂಚು ಹಾಕಿ ಕೂತಿತ್ತು. 10 ಮಂದಿಯಲ್ಲಿದ್ದ ಬಾಲಕನ ಮೇಲೆ ಎಗರಿ ಬೀಳ್ತಿದ್ದಂತೆ ಕುಟುಂಬಸ್ಥರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ನೋಡ್ತಿದ್ದಂತೆಯೇ ಕುಟುಂಬಸ್ಥರ ಕಣ್ಣೆದುರೇ ಬಾಲಕನನ್ನ ಎಳ್ಕೊಂಡು ಹೋಗಿತ್ತು. ಕೂಗಾಡಿದ್ರೂ ಇಲ್ಲ, ಚೀರಾಡಿದ್ರೂ ಇಲ್ಲ. ಅರಣ್ಯ ಸಿಬ್ಬಂದಿಗೆ ವಿಷಯ ಗೊತ್ತಾಗ್ತಿದ್ದಂತೆ ಹುಡುಕಾಟ ಶುರು ಮಾಡಿದ್ದಾರೆ. ದಟ್ಟಾರಣ್ಯದಲ್ಲಿ ಜಾಲಾಡ್ತಿದ್ದಂತೆ ಬಾಲಕನ ಮೃತದೇಹ ಪತ್ತೆಯಾಗಿದೆ. ಅವ್ರು ಹೇಳ್ಬೋದಾಗಿತ್ತಲ್ಲ, ಚಿರತೆ ಐತೆ ಇಲ್ಲಿ ಹೋಗ್ಬೇಡಿ ಅಂತ. ಎಲ್ಲ ಬೋರ್ಡ್ ಆದ್ರೂ ಹಾಕ್ಬೇಕಲ್ವಾ, ಎಲ್ಲಾದ್ರೂ ಏನೂ ಹಾಕಿಲ್ಲ. ಇವತ್ತು ನಮ್ಮ ಮಗ ಹೋಯ್ತು, ಯಾರಿಗೆ ಹೇಳಿ.
ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗೋರಿಗೆ ಅರಣ್ಯ ಇಲಾಖೆ 200 ರೂಪಾಯಿ ಶುಲ್ಕ ನಿಗದಿ ಮಾಡಿದೆ. ಹೀಗೆ ಟಿಕೆಟ್ ಪಡೆಯೋರಿಗೆ ಅರಣ್ಯ ಸಿಬ್ಬಂದಿಯೇ ಸೂಕ್ತ ರಕ್ಷಣೆ ಮೂಲಕ ಕರ್ಕೊಂಡು ಹೋಗಬೇಕು. ಆದ್ರಿಲ್ಲಿ ಇದ್ಯಾವುದು ಸರಿಯಾಗಿ ಪಾಲನೆ ಆಗ್ತಿಲ್ಲ. ಮನಸ್ಸಿಗೆ ಬಂದಂತೆ ದುಪ್ಪಟ್ಟು ಶುಲ್ಕ ವಸೂಲಿ ಮಾಡ್ತಿದ್ದು ಪಾದಯಾತ್ರಿಗಳಿಗೆ ಯಾವುದೇ ರಕ್ಷಣೆಯನ್ನು ನೀಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಾಣಿ ಭಯ ಇದೆ, ಹೋಗ್ಬೇಡಿ, ಇಲ್ಲ ಬೇರೆ ಗಂಡಸರ ಜೊತೆ ಹೋಗಿ ಒಬ್ರೊಬ್ರೆ ಹೆಂಗಸರು ಹೋಗ್ಬೇಡಿ, ಯಾವುದು ಹೇಳಲಿಲ್ಲ. ನಮಗೆ ಹೋಗಕ್ಕೆ ಇಟ್ಕೊಟ್ರು. ನಾವು ಹೋಯ್ತಾ ಇದ್ದೋ ಸ್ವಲ್ಪ ದೂರ ಹೋದ ನಮ್ಮ ಮುಂದೆ ಒಬ್ರು ಒಂದಿಬ್ರು ಗಂಡಸರು ಮುಂದೆ ಹೋಯ್ತಾ ಇದ್ರು. ನಮ್ಮ ಇದ್ರಾರೆಲ್ಲ ನಾವ್ ಹಿಂದೆ ಬರ್ತಾ ಇದ್ದ ಸ್ಟೆಪ್ ಆ ಮಗು ನಾವು ಒಂದು 4-5 ಜನ ಮುಂದೆನೆ ಹೋಯ್ತಾ ಇದೀವಿ. ಅದು ಎಗ್ರು ಬಿಟ್ಟು ಮಗುನ ಎತ್ಕೊಂಡೇ ಹೊಂಟೋಯ್ತು. ನಿಮ್ ಜೊತೆ ಗಾರ್ಡ್ ಯಾರು ಬಂದಿರ್ಲಿಲ್ಲ, ಹಿಂದೆ ಮುಂದೆ ಯಾರು ಇರ್ಲಿಲ್ಲ. 5 ತಿಂಗಳಲ್ಲಿ 2 ಬಲಿ, ಒಬ್ಬ ಬಚಾವ್. ಮಾದಪ್ಪನ ಸನ್ನಿಧಿಯಲ್ಲಿ ಚಿರತೆ ದಾಳಿ ನಡೆದಿರೋದು ಇದೇ ಮೊದಲಲ್ಲ. ಜನವರಿ 21ರಂದು ಸಹ ಚಿರತೆ ದಾಳಿ ನಡೆದಿತ್ತು. ಪಾದಯಾತ್ರೆ ಹೋಗ್ತಿದ್ದ ವೇಳೆ ದಾಳಿ ಮಾಡಿದ್ದ ಚಿರತೆ ಮಂಡ್ಯದ ಪ್ರವೀಣ್ ಎಂಬಾತನ ರಕ್ತ ಹೀರಿತ್ತು. ಇದಾದ ನಂತರ ಫೆಬ್ರವರಿ 10ರಂದು ಚೇತನ್ ಎಂಬಾತನ ಮೇಲೆಯೂ ಚಿರತೆ ದಾಳಿ ನಡೆಸಿತ್ತು. ಮಂಡ್ಯದ ಭುವನಹಳ್ಳಿ ಮೂಲದ ಚೇತನ್ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದ. ಈಗ ಬೆಂಗಳೂರಿನ ಬಾಲಕ ಹರ್ಷಿತ್ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದೆ. ಕುಟುಂಬಸ್ಥರ ಮುಂದೆಯೇ ಎಳೆದೊಯ್ದ ಚಿರತೆ ಬಾಲಕನ ಕತ್ತು ಸೀಳಿದೆ. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಹನೂರು ಶಾಸಕ ಮಂಜುನಾಥ್, ಬೆಳಗಿನ ಜಾವ ಪ್ರಾಣಿಗಳ ಸಂಚಾರ ಹೆಚ್ಚಿರುತ್ತೆ. ಇಂಥ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಮಿನಿ ಬಸ್ ವ್ಯವಸ್ಥೆ ಮಾಡ್ತೀವಿ ಎಂದಿದ್ದಾರೆ. 4 ಗಂಟೆಯಿಂದ ಬಹುಶಃ 6 ಗಂಟೆ ಅಥವಾ 3 ಗಂಟೆಯಿಂದ 6 ಗಂಟೆ ತನಕ ಹೆಚ್ಚು ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರುವಂಥದ್ದು. ಯಾವ ರೀತಿ ಏನು ಇವತ್ತು ಬಂದಂಥ ಭಕ್ತರಿಗೆ ಸುರಕ್ಷತೆ ಮತ್ತು ಅವರ ಒಂದು ಪಾರದರ್ಶಕವಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅದಂಥ ಒಂದು ಪ್ಲ್ಯಾನ್ಡ್ ಆಗಿ ನಿರ್ಣಯ ತಗೊಳ್ಳೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಒಟ್ನಲ್ಲಿ ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಹೋಗೋ ಭಕ್ತರಿಗೆ ಸಂಚಕಾರ ಎದುರಾಗಿದೆ. ಮೇಲಿಂದ ಮೇಲೆ ಚಿರತೆ ದಾಳಿ ನಡೀತಾ ಇದ್ರೂ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ದರೆ ಮತ್ತಷ್ಟು ಜನರ ಜೀವ ಹೋಗೋದ್ರಲ್ಲಿ ಅನುಮಾನವಿಲ್ಲ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯ ಪ್ರವಾಸ ಕೈಗೊಂಡಿದ್ರು. ಒಂದೇ ದಿನ 2 ಸ್ಥಳಗಳಿಗೆ ಭೇಟಿ ನೀಡಿ ಹೋಗಿದ್ದಾರೆ. ಈ ಮಧ್ಯೆ ಮೋದಿ ಹೋಗೋ ದಾರಿಯಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಪ್ರಧಾನಿ ಹೋಗುವ ಮಾರ್ಗದಲ್ಲಿ ಭದ್ರತಾ ಲೋಪ. ಕಗ್ಗಲ್ದಿಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆ. ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ಅಂದ್ರೆ ಅಲ್ಲಿ ಪೊಲೀಸ್ ಸರ್ಪಗಾವಲೆ ನಿರ್ಮಾಣವಾಗಿರುತ್ತೆ. ಸಣ್ಣದೊಂದು ಭದ್ರತಾ ಲೋಪವೂ ಆಗದಂತೆ ಮೈಯೆಲ್ಲ ಕಣ್ಣಾಗಿರ್ತಾರೆ. ಆದರೆ ಬೆಂಗಳೂರಿನ ಕೂಗಳತೆ ದೂರದಲ್ಲದೆ ಮೋದಿ ಬರೋ ಹಾದಿಯಲ್ಲದೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಮೋದಿ ಆಗಮಿಸುವುದಕ್ಕೂ ಕೆಲವೇ ಗಂಟೆಗಳ ಮುಂಚೆಯೇ ಜಿಲೆಟಿನ್ ಕಡ್ಡಿಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದೀಗ ದೊಡ್ಡ ಚರ್ಚೆಗೆ ಮುನ್ನುಡಿ ಹಾಡಿದೆ. ಪಶ್ಚಿಮ ಬಂಗಾಳದಲ್ಲಿ ದಿಗ್ವಿಜಯದ ಪತಾಕೆ ಹಾರಿಸಿದ ಮೋದಿ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಎಚ್ಎಎಲ್ ಪಾರ್ಕಿಂಗ್ ಆವರಣದಲ್ಲಿ ಆಯೋಜಿಸಿದ್ದ ಬೃಹತ್ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಬಂಗಾಳದ ಗೆಲುವಿನ ಹರ್ಷ ವ್ಯಕ್ತಪಡಿಸಿದ ಮೋದಿ ರಾಜ್ಯ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ಇಲ್ಲಿನ ಸಿಎಂ ಎಷ್ಟು ದಿನ ಆಗಿರ್ತಾರೋ ಗೊತ್ತಿಲ್ಲ ಅಂತ ಕಿಚ್ಚಾಯಿಸಿದ್ರು. पिछले 3 साल से हम यही देख रहे हैं, जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है. ये तय नहीं हो पाता है कि ये मुख्यमंत्री कितने दिन रहेंगे. ये तय नहीं हो पाता कि दूसरे को मौका मिलेगा कि नहीं मिलेगा. लटकाए रखा है. और इनकी इकोसिस्टम दिल्ली में बैठे बैठे देश को गुमराह करते थे. ಎಚ್ಎಎಲ್ ಕಾರ್ಯಕ್ರಮದ ಬಳಿಕ ಪ್ರಧಾನಿ ಮೋದಿ ಕನಕಪುರದ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ತೆರಳಿ ನೂತನ ಧ್ಯಾನ ಮಂದಿರ ಉದ್ಘಾಟಿಸಿದ್ರು. ಈ ವೇಳೆಗೆ ನೋಡಿ
ಜಿಲೆಟಿನ್ ಕಡ್ಡಿಗಳು ಸದ್ದು ಮಾಡಿದ್ದು. ಮೋದಿ ಆಗಮಿಸುವ ಮಾರ್ಗದಲ್ಲದೆ ಜಸ್ಟ್ 1 ಗಂಟೆ ಮೊದಲು ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿವೆ. ಹೀಗಾಗಿ ಅಖಾಡಕ್ಕಿಳಿದ ಪೊಲೀಸರು ಕೋರಮಂಗಲದಲ್ಲಿ ಓರ್ವ ಶಂಕಿತನನ್ನ ವಶಕ್ಕೆ ಪಡೆದಿದ್ದು ನಿಗೂಢ ಸ್ಥಳದಲ್ಲಿ ವಿಚಾರಣೆ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಕೋರಮಂಗಲ ಠಾಣೆಗೆ ಕರೆ ಮಾಡಿದ ಗೀತ HAL ಹಾಗೂ ಆರ್ಟ್ ಆಫ್ ಲಿವಿಂಗ್ ಬಳಿ ಸ್ಫೋಟಿಸ್ತೇನೆ ಅಂತ ಬೆದರಿಕೆ ಹಾಕಿದ್ದ. ಹೀಗಾಗಿ ಎರಡೂ ಕಡೆಯೂ ಪೊಲೀಸರು ಹುಡುಕಾಟ ನಡೆಸಿದ್ರು. ಆದರೆ ಆರ್ಟ್ ಆಫ್ ಲಿವಿಂಗ್ ರಸ್ತೆಯಲ್ಲದೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ರಿಂದ ಆರೋಪಿ ಲೋಹಿತ್ಗೆ ಕೆಡ್ಡ ತೋಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಇರ್ತಕ್ಕಂಥ ಅಲ್ಲಿ ಬಂದೋಬಸ್ತ್ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವರು ಹುಡುಕಿರೋದು ಪ್ಲಸ್ ನಮ್ಮ AS ಚೆಕ್ ಟೀಮ್ ಅವರು ಕೂಡ ಅದನ್ನು ಡಿಟೆಕ್ಟ್ ಮಾಡಿರೋದು. ಪೊಲೀಸರ ತನಿಖೆ ವೇಳೆ ಗೀತನೊಬ್ಬ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗಿದೆ. ಗಣ್ಯ ವ್ಯಕ್ತಿಗಳು ಬರ್ತಾರೆ ಅನ್ನೋದು ಗೊತ್ತಾದಾಗ್ಲೆಲ್ಲ ಇದೇ ರೀತಿ ಕರೆ ಮಾಡ್ತಿದ್ದಂತೆ. ಅಲ್ಲದೆ ಗೀತ ತಾತಗುಣಿಗೆ ಹೋಗಿದ್ದರ ಬಗ್ಗೆ ಯಾವುದೇ ಸಾಕ್ಷಿಗಳು ಪತ್ತೆಯಾಗಿಲ್ಲ. ಹೀಗಾಗಿ ರಾಮನಗರ SP ಶ್ರೀನಿವಾಸ್ ನೇತೃತ್ವದಲ್ಲಿ 6 ತನಿಖಾ ತಂಡ ರಚನೆ ಮಾಡಲಾಗಿದೆ. ಅವರನ್ನು ನೋಟಿಸ್ ಮಾಡಿ ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ಫೋಟಕದಂತಹ ವಸ್ತುಗಳು ಕಂಡು ಬಂದಿದ್ದರಿಂದ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ತಂದು ಅದನ್ನು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡನ್ನು ಕಳಿಸಿ ಅದನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಒಟ್ನಲ್ಲಿ ಮೋದಿ ಸಾಗುವ ದಾರಿಯಲ್ಲದೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮೇಲ್ನೋಟಕ್ಕೆ ಭದ್ರತಾ ವೈಫಲ್ಯವು ಎದ್ದು ಕಾಣ್ತಿದೆ. ಹೀಗಾಗಿ ಜಿಲೆಟಿನ್ ಗಿಟ್ಟವರು ಯಾರು ಅಂತ ಪೊಲೀಸರು ಮೂಲೆ ಮೂಲೆ ಜಾಲಾಡೋದಕ್ಕೆ ಶುರು ಮಾಡಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಅದು ಹೇಳ್ಕೊಳ್ಳೋದಕ್ಕೆ ಸರ್ಕಾರಿ ಕಚೇರಿ. ಆದರೆ ಅದೇ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಹೊರಗಿನವರನ್ನ ಕರ್ಕೊಂಡು ಬಂದು ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಾರೆ. ಎಣ್ಣೆ ಹೊಡೆಯುತ್ತಾ ಫುಲ್ ಮಜಾ ಉಡಾಯಿಸಿದ್ದಾರೆ. ಸಾರ್ವಜನಿಕ ಸ್ಥಳದಾಗ ಈ ರೀತಿ ಆಗುತ್ತಂತಂದ್ರೆ ನಾವು ಇದರ ಬಗ್ಗೆ ಖಂಡಿಸಬೇಕಾಗತ್ತೆ. ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡಿನ ಪಾರ್ಟಿ. ಅಧಿಕಾರಿಗಳ ಮೋಜು ಮಸ್ತಿ, ಸಾರ್ವಜನಿಕರು ನಿಗಿನಿಗಿ. ಕತ್ತಲ ರಾತ್ರಿ ಸರ್ಕಾರಿ ಕಚೇರಿ. ಯಾರೂ ಇಲ್ಲದ ಹೊತ್ತಲ್ಲಿ ಒಳಗೆ ಸೇರ್ಕೊಂಡು ಹೇಗೆ ಮಸ್ತಿ ಮಾಡ್ತಿದ್ದಾರೆ ನೋಡಿ. ಗುಂಡು ತುಂಡಿನ ಜೊತೆಗೆ ಪೆಗ್ ಮೇಲೆ ಪೆಗ್ಗಿಳಿಸ್ತಿದ್ದಾರೆ. ಸರ್ಕಾರಿ ಕಚೇರಿ ಅನ್ನೋದನ್ನು ಮರೆತವರು ಬಿಂದಾಸ್ ಪಾರ್ಟಿ ಮಾಡ್ತಿದ್ದಾರೆ. ಬರೀ ಊಟ ಉಪಚಾರ ಆಗಿದ್ರೆ ಇಷ್ಟು ಸದ್ದು ಮಾಡ್ತಿರ್ಲಿಲ್ಲ. ರಾಜಾರೋಷವಾಗಿ ಎಣ್ಣೆ ಬಾಟಲ್ ಇಡ್ಕೊಂಡು ನಶೆಯಲ್ಲಿ ತೇಲಾಡಿದ್ದಾರೆ. ಇದು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ. ಶುಕ್ರವಾರ ರಾತ್ರಿ ನಿವೃತ್ತ ನೌಕರರು ಹಾಗೂ ಇಲಾಖೆ ಸಿಬ್ಬಂದಿ ಸೇರ್ಕೊಂಡು ಪಾರ್ಟಿ ಆಯೋಜಿಸಿದ್ರು. ಕತ್ತಲಾಗ್ತಾ ಇದ್ದಂತೆ ಆಫೀಸ್ ಒಳಗೆ ಸೇರ್ಕೊಂಡವರು ಗುಂಡು ತುಂಡು ಏರಿಸೋದಕ್ಕೆ ಶುರು ಮಾಡಿದ್ದಾರೆ. ಊರಿನವರು ಬಂದ್ರೂ ಇವರ ಎಣ್ಣೆ ಪಾರ್ಟಿ ಮಾತ್ರ ನಿಂತಿಲ್ಲ. ಹೀಗಾಗಿ ಸಾರ್ವಜನಿಕರೇ ಮೊಬೈಲಲ್ಲಿ ವಿಡಿಯೋ ಮಾಡಿದ್ದಾರೆ. ಮಹತ್ವದ ದಾಖಲೆಗಳಿರೋ ಕಚೇರಿಯಲ್ಲಿ ಹೊರಗಿನವರ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡೋದು ಎಷ್ಟು ಸರಿ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಈಗ ಸಾರ್ವಜನಿಕರ ಕಚೇರಿ ಅಂತಂದರೆ ಒಂದು ಸಾರ್ವಜನಿಕರ ದಾಖಲಾತಿ ಇರ್ತಕ್ಕಂಥ ಕಚೇರಿ ಆಗಿರ್ಬೋದು. ಹೊರಗಳವ್ರು ಕರ್ಕೊಂಡು ಹೋಗಿ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಯ್ತು ಅಂದರೆ ಮುಂದೆ ಯಾರು ಜವಾಬ್ದಾರರು? ಇವ್ರು ಹನುಮಂತಪ್ಪ ಅವರು ಏನು ಮಾಡ್ತಿದ್ದಾರೆ? ಅವ್ರಿಗೆ ಒಂದು ಸ್ವಲ್ಪ ಆದ್ರೂ ಇದಿಲ್ಲ. ಒಂದು AWA ಹಾಕಿಸಿ ಎಲ್ಲರನ್ನ ಕರ್ಕೊಂಡು ಈ ರೀತಿ ಮಾಡ್ತಾರಂತಂದರೆ ಇದು ಸಾರ್ವಜನಿಕರ ಸ್ಥಳದಾಗ ಈ ರೀತಿ ಆಗುತ್ತಂತಂದ್ರೆ ನಾವು ಇದರ ಬಗ್ಗೆ ಖಂಡಿಸಬೇಕಾಗತ್ತೆ. ದಯವಿಟ್ಟು ಮೇಲಧಿಕಾರಿಗಳು ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಇವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಇವ್ರನ್ನ ಸೇವೆಯಿಂದ ಅಮಾನತು ಮಾಡ್ಬೇಕಂತೇಳಿ ನಮ್ಮ ಕಡೆಯಿಂದ ಒಂದು ಮನವಿಯನ್ನು ಸಲ್ಲಿಸಿದೆ ಸರ್. ಯಾವಾಗ ಅಧಿಕಾರಿಗಳ ಗುಂಡು ತುಂಡಿನ ಹಾವಳಿ ವೈರಲ್ ಆಯ್ತೋ ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಚೇರಿಯಲ್ಲಿ ಬರೀ ಊಟ ಮಾಡಿದ್ರೆ ತಪ್ಪಲ್ಲ, ಆದ್ರೆ ಗುಂಡು ತುಂಡಿನ ಪಾರ್ಟಿ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂದಿದ್ದಾರೆ. ಊಟ ಮಾಡಬಾರಂತ ಏನು ರೆಸ್ಟ್ರಿಕ್ಷನ್ ಇಲ್ಲ ಸರ್. ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಹೊಡೆಯೋದು ಪಾರ್ಟಿ ನೋಡಿ. ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಪಬ್ಲಿಕ್ಗೋಸ್ಕರ ಮಾಡಿರ್ತೀವಿ. ಅದನ್ನ ಪಬ್ಲಿಕ್ಕು ಬರ್ಬೋದು. ನಮ್ಮ ಅಧಿಕಾರಿಗಳಿಗೋಸ್ಕರ ಮಾಡಿರ್ತೀವಿ. ಊಟ ಮಾಡ್ಲಿಕ್ಕೆ ನೀರು ಬಂದಿಲ್ಲ. ಅದು ಬೇರೆ ಬಗ್ಗೆ ಚರ್ಚೆ ಮಾಹಿತಿ ತರಿಸ್ತೀವಿ. ಒಟ್ನಲ್ಲಿ ಬೇಲಿನೇ ಎದ್ದು ಹೊಲ ಮೇಯೋದು ಅಂತಾರಲ್ಲ, ಇದೇ ನೋಡಿ. ಸರ್ಕಾರಿ ಅಧಿಕಾರಿಗಳು ಅನ್ನೋದನ್ನು ಮರೆತು ತಮ್ಮ ಕಚೇರಿಯಲ್ಲಿ ತಾವೇ ಮೋಜು ಮಸ್ತಿಗಿಳಿದ್ರೆ ಏನ್ ಹೇಳೋದು ಹೇಳಿ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು.